दीपज्योतिर्नमोऽस्तु ते दीपं ज्योतिपरब्रह्मा दीपज्योतिर्जनार्दनः प्रातः दीपं नमोऽस्तु ते. ಸಮಾಜವನ್ನು ಪರಿವರ್ತನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ಹಿಂದಿನ ಸರ್ಕಾರಗಳಾಗಲಿ ಅಥವಾ ಈಗಿನ ಸರ್ಕಾರ ಆಗಲಿ ನಾವು ಯೋಚನೆ ಮಾಡಬೇಕಾಗತ್ತೆ. ಇದು ಎಲ್ಲರ ಜವಾಬ್ದಾರಿ, ಆಡಳಿತ ನಡೆಸೋರು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ತಪ್ಪುಗಳನ್ನು ಮಾಡಿದಾಗ ಸಮಾಜ ಕೆಟ್ಟ ಕಡೆ ಹೋಗ್ತಾ ಇದೆ ಅಂದಾಗ ತಿದ್ದಬೇಕಾದಂತೂ ಇವತ್ತು ಮುಖ್ಯಮಂತ್ರಿಗಳು ಅಂದರೆ ರಾಜರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜರು ಅಂತ ಹೇಳೋಕ್ಕಾಗಲ್ಲ, ಆದರೂ ಕೂಡ ಆ ಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ಮುಖ್ಯಮಂತ್ರಿ ಇರ್ಬೋದು, ಬೇರೆ ಮಂತ್ರಿಗಳಿರ್ಬೋದು, ನಾವೆಲ್ಲ ಪ್ರತಿಯೊಬ್ಬರು ಕೂಡ ಆದರ್ಶಪ್ರಾಯವಾಗಿ ನಾವು ಬದುಕಬೇಕಾಗತ್ತೆ. ನಮ್ಮ ನಡವಳಿಕೆಗಳಲ್ಲಿ, ನಮ್ಮ ದಿನಚರಿಯಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಅದರ ಮುಖಾಂತರ ನಾವು ಬೇರೆಯವರಿಗೆ ಮಾದರಿ ಆಗಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಇವತ್ತಿನ ರಾಜಕಾರಣ ನಾವ್ಯಾರೂ ಕೂಡ ಮಾದರಿಯಾಗಿ ಇಲ್ಲ. ಇವತ್ತು ಒಬ್ಬೊಬ್ಬ ರಾಜಕಾರಣಿ ಮೇಲೆ ಕೂಡ ಒಂದಷ್ಟು ಕ್ರಿಮಿನಲ್ ಕೇಸ್ಗಳು, ಒಂದಷ್ಟು ವಂಚನೆ ಕೇಸ್ಗಳು ಈ ರೀತಿ ಇದೆ. ಎಲ್ಲ ಒಂದು ಕಡೆ ನಾವು ವಿ ಆರ್ ನಾಟ್ ಎಕ್ಸಾಂಪಲ್, ನಾವು ಯಾರು ಕೂಡ ಮಾದರಿ ಅಲ್ಲ. ಅದಕ್ಕೆ ಬದಲಾಗಿ ಇವತ್ತು ಸಾಹಿತಿಗಳ ಕಡೆ ದೃಷ್ಟಿ ಇದೆ, ಸಮಾಜದ ದೃಷ್ಟಿ. ಸಾಹಿತಿಗಳನ್ನು ಜನ ನಿರೀಕ್ಷೆಯಿಂದ ನೋಡ್ತಾರೆ. ಆ ಕಾರಣಕ್ಕಾಗಿ ಈ ರೀತಿ ಆಲೋಚನೆಗಳಾಗಲಿ. ಏನು ಸರ್, ಇದೇ ಜಾಗದಲ್ಲಿ ಇರಲಿ, ಸಾಹಿತ್ಯ ಪರಿಷತ್ ಕಟ್ಟಡ ಇಲ್ಲೇ ಇರಲಿ, ಇಲ್ಲೇ ಮಾಡೋಣ, ಇನ್ನೊಂದಷ್ಟು ಹೆಚ್ಚಿಗೆ ಇರುತ್ತೆ ಅಂತ ನಿಮಗೆ ಈ ಹಬ್ಬದೂಟ ಉಂಡಷ್ಟು ಖುಷಿ ಆಗುತ್ತೆ. ಕನ್ನಡ ಭಾಷೆ ವಿಚಾರ ವ್ಯಾವಹಾರಿಕ ಭಾಷೆ, ಅದನ್ನು ಮನಸ್ಸಿಗೆ ತೃಪ್ತಿ ಕೊಡುವಂಥದ್ದಲ್ಲ, ನೆಮ್ಮದಿ ಕೊಡುವಂಥದ್ದಲ್ಲ. ಆದರೆ ಈ ಕನ್ನಡ ಭಾಷೆ ಬಗ್ಗೆ ಕನ್ನಡ ಸಾಹಿತಿಗಳನ್ನು ಓದ್ತಾ ಹೋದರೆ, ಅದು ಕುರುಬು ಇರ್ಬೋದು, ತೇಜಸ್ವಿ ಇರ್ಬೋದು, ಬೇಂದ್ರೆಯವರು ಇರ್ಬೋದು, ಜಿ ಎಸ್ ಶಿವರುದ್ರಪ್ಪನವರು ಇರ್ಬೋದು, ಅವರನ್ನು ಓದ್ತಾ ಹೋದರೆ ಅದೊಂದು ಬೇರೆ ಪ್ರಪಂಚ. ಆ ಪ್ರಪಂಚದಲ್ಲೇ ನಾವು ಮುಳುಗೋಗ್ಬಿಡ್ತೀವಿ. ಹಾಗಾಗಿ ಇವತ್ತಿನ ನನಗನ್ಸುತ್ತೆ, ಇವತ್ತಿನ ನಡೀತಕ್ಕಂಥ ಕ್ರೈಮ್ಗಳೇನು ನಡೀತಾ ಇದ್ದಾವೆ, ಇವತ್ತೇನು ನಮ್ಮಲ್ಲಿ ಕ್ರೌರ್ಯ ಏನು ಸಮಾಜದಲ್ಲಿ ನಡೀತಾ ಇದೆ, ಅವೆಲ್ಲಕ್ಕೆ ಕಾರಣ ಎಲ್ಲೋ ರೀತಿ ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಬೆಳಗ್ಗೆ ಪತ್ರಿಕೆಯಲ್ಲಿ ಭಯಾನಕವಾದಂಥ ಸುದ್ದಿ, ಯಾರೋ ವಿದೇಶಿ ಮಹಿಳೆಯರ ಮೇಲೆ, ಎಲ್ಲಿ, ಕಲಬುರಗಿನಲ್ಲಿ, ಕೊಪ್ಪಳದಲ್ಲಿ ಅವ್ರು ಯಾರೋ ಫಾರಿನ್ ಟೂರಿಸ್ಟ್ ಬಂದಿರೋರ ಮೇಲೆ 22-23 ವರ್ಷದ ಹುಡುಗರು ದೌರ್ಜನ್ಯ ನಡೆಸ್ತಾರೆ, ನಾಲೆಗೆ ತಳ್ಳಿ ಆ ಒಬ್ಬಂದು ಸಾವಾಗುತ್ತೆ. ಈ ರೀತಿಯಾಗಿ ಇವೆಲ್ಲ ಎಲ್ಲಿ ಕ್ರೌರ್ಯ? 22 ವರ್ಷದ ಹುಡುಗರು. ಇದೆಲ್ಲ ಯಾಕೆ ಆಗ್ತಾ ಇದೆ? ಖಂಡಿತವಾಗ್ಲೂ ಕೂಡ ಪ್ರಜ್ಞಾವಂತರಾದವರು ಪ್ರತಿಯೊಬ್ಬರು ಕೂಡ ಬಹಳ, ಯಾಕೆ ನಮಗೇನಾಗಿದೆ, ನಮಗೆ ಬಿಸಿ ತಟ್ಟೋದು ಯಾವಾಗ ಅಂದರೆ ನಮಗೇನಾದರೂ ತೊಂದರೆ ಆದಾಗ. ಈ ರೀತಿಯ ವಿಚಾರಗಳು ಎಲ್ಲೇ ನಡೆದರೂ ಕೂಡ ಅದನ್ನು ಖಂಡಿಸಬೇಕಾಗುತ್ತೆ. ನಾವು ಅದನ್ನು ಸ್ಪಷ್ಟವಾದ ಮಾತುಗಳಲ್ಲಿ, ನಮ್ಮ ಸಾಹಿತಿಗಳ ಕೆಲಸನೇ ಅದಾಗಬೇಕು, ಸಾಹಿತಿಗಳ ಕೆಲಸನೇ ಅದಾಗಬೇಕು. ಏಕೆಂದರೆ ನಾವು ಒಂಥರ ವಾರಸುದಾರರಿದ್ದಂಗೆ. ನೀವೆಲ್ಲ ವಾರಸುದಾರರು, ಸಂಸ್ಕೃತಿ ಮತ್ತು ಸಾಹಿತ್ಯ ಮತ್ತು ಆಚಾರ ವಿಚಾರಗಳ ವಾರಸುದಾರರು ಯಾರಪ್ಪ ಅಂತ ಹೇಳಿದ್ರೆ ಆ ಭಾಗದ, ಆ ರಾಜ್ಯದ, ಆ ದೇಶದ ಸಾಂಸ್ಕೃತಿಕ ಪ್ರತಿನಿಧಿಗಳು ಅಂತೇನು ಹೇಳ್ತೀವಿ, ಅವರಾಗ್ತಾರೆ. ಆ ಕಾರಣಕ್ಕಾಗಿ ಈ ಥರದ ವಿಚಾರಗಳು ಬಂದಾಗ, ಅದು ಪತ್ರಿಕೆ ಬಂದಾಗ, ಪತ್ರಿಕೆ ಮುಖಾಂತರ ಅಂತ ಪರವಾಗಿಲ್ಲ, ಅದು ಪತ್ರಿಕೆ ಮುಖಾಂತರ ಏನಂದರೆ ಕಾಣಿಸೋದಕ್ಕೆ ಹೋಗೋದಿಲ್ಲ. ಆದರೆ ರಾಜಕೀಯವಾಗಿ ಏನಾದರೂ ಆದಾಗ ಎಲ್ಲರೂ ಮಾತಾಡ್ತಾರೆ. ರಾಜಕೀಯವಾಗಿ ಮಾತಾಡೋದು ಬೇಡ ಅಂತಲ್ಲ, ಮಾತಾಡಿ. ಆದರೆ ಈ ರೀತಿ ಸಮಾಜ ಒಂದು ನೆಗೆಟಿವ್ ಕಡೆ ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ, ದಾರಿ ತಪ್ಪಿರ್ತಕ್ಕಂಥ ಸಂದರ್ಭದಲ್ಲಿ ಸಾಹಿತ್ಯಗಳು ಈ ಥರದ ವಿಚಾರಗಳನ್ನು ಖಂಡಿಸಬೇಕು. ಅವರ ಸರ್ವಾಧ್ಯಕ್ಷತೆಯಲ್ಲಿ ಒಂದು ಸಮ್ಮೇಳನ, ಹೋಬಳಿ ಮಟ್ಟದ ಸಮ್ಮೇಳನ ಆಯಿತು. ಚಿದಾನಂದ ಗೌಡ ಸರ್ ಸಹ ಉಪಸ್ಥಿತರಿದ್ದರು. ಹಾಗೆ ದ್ವಾರನಕುಂಟೆನಲ್ಲಿ ಒಂದು ಗಡಿನಾಡು ಜಾನಪದ ಮೇಳ ಆಯಿತು. ಮತ್ತು ಕಳೆದ ವರ್ಷ ಶಿರಾ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ ಶಿರಾದಲ್ಲಿ ಆಯಿತು. ಈ ಥರ 3 ಸಮ್ಮೇಳನಗಳನ್ನು ಮಾಡಿಸ್ಕೊಂಡ್ಬಂದಿದ್ದೇವೆ. ಅದರ ಜೊತೆಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು SSLC ಮತ್ತು PUC ಮಕ್ಕಳು ಕನ್ನಡ ಭಾಷಾ ವಿಷಯದಲ್ಲಿ 100 ಅಂಕಗಳನ್ನು ಪಡೆದಿರ್ತಕ್ಕಂಥ
SSLC ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮತ್ತು ಅತಿ ಹೆಚ್ಚು ಅಂಕಗಳನ್ನು ತಾಲೂಕಿನಲ್ಲಿ SLC PUCನಲ್ಲಿ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಈಗ 3 ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹೀಗಾಗಿ ಇವತ್ತು ಅಭಿನಂದನಾ ಪುರಸ್ಕಾರದ ನಂತರ ಕವಿಗೋಷ್ಠಿ ಪ್ರಾರಂಭ ಆಗ್ತದೆ. ಕವಿಗೋಷ್ಠಿಯಲ್ಲಿ ಭಾಗವಹಿಸಲಿಕ್ಕೆ ತುಮಕೂರಿನಿಂದ ಸಾಕಷ್ಟು ಜನ ಸಾಹಿತಿಗಳು, ನಮ್ಮ ಕಮಲಾ ಮೇಡಮ್ ಹಿರಿಯ ಕಾದಂಬರಿಕಾರರು ಮತ್ತು ನಮ್ಮ ಬಾಹ ರಮಾಕುಮಾರಿ ಮೇಡಮ್ರವರು, ಅವರು ಒಳ್ಳೆಯ ಸಾಹಿತಿಗಳು ಕೂಡ, ಖ್ಯಾತ ಸಾಹಿತಿಗಳು. ಅದರ ಜೊತೆಗೆ ನಿಕಟಪೂರ್ವ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಮ್ಮ ಶೈಲಾ ನಾಗರಾಜ್ ಮೇಡಮ್ ಇವರೆಲ್ಲರೂ ಸಹ ಆಗಮಿಸಿದ್ದಾರೆ. ಇದು 2ನೇ ಕಾರ್ಯಕ್ರಮ. ಈ ಅಭಿನಂದನಾ ಕಾರ್ಯಕ್ರಮ ಮತ್ತು ಕವಿಗೋಷ್ಠಿ ಎರಡೂ ಸಹ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಜಯ ಹೇ ರಸ ಋಷಿಗಳ ಭೂದೇವಿಯ ಮಗುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜನ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಕ್ಷರಿ ಪೊನ್ನ. ಪಂಪಲ ಭೂಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ. ಕವಿ ಕೋಗಿಲೆಗಳ ರಾಮ, ನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರ ಉದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿ ಹಲವು ಬರಹಗಳನ್ನು ಪ್ರಕಟಿಸಿದ್ದಾರೆ ಹಾಗೂ ರಂಗಭೂಮಿ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿ ಹಲವು ಪ್ರದರ್ಶನಗಳನ್ನು ನೀಡಿ ಜನರ ಮನಸ್ಸನ್ನ ಸೆಳೆದಿದ್ದಾರೆ. ಶ್ರೀಯುತರಿಗೆ ನಮ್ಮೆಲ್ಲರ ಪರವಾಗಿ ನಮಸ್ಕಾರವನ್ನು ಸಲ್ಲಿಸುತ್ತಿರುವುದು ನಮ್ಮೆಲ್ಲರ ಹೃದಯದ ಅಭಿನಂದನೆಗಳು. ಕೊಡ್ತಾ ಇದ್ದೇನೆ. ಒಲ್ಲಿಸಾಬ್ರವರು ಶ್ರೀಯುತರು ಮೂಲತಃ ಬರಗೂರಿನವರು. ಇವರು ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿ ಜನರ ಬಂದಿದ್ದು ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಇವರು ಆಧುನಿಕ ಕೃಷಿಯಲ್ಲಿ ಉತ್ತಮ ಇಳುವರಿಯನ್ನ ಪಡೆದ ಸಂತಸ ಹೃದಯದ ಅಭಿನಂದನೆಗಳಲ್ಲಿ ಹಲವಾರು ಮಾಡುತ್ತಾ ಹಲವು ಪ್ರದರ್ಶನಗಳನ್ನ ನೀಡಿ ಜನರ ಮನಸ್ಸನ್ನು ಗೆದ್ದು ಕ್ಷೇತ್ರದಲ್ಲಿ ಉತ್ತಮ ಸಾಧನೆಗೆ ಈ ದಿನ ಪ್ರಶಸ್ತಿಗೆ ಭಾಜನರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರು ಉತ್ತಮ ಕಲೆಯಲ್ಲಿ ತಮ್ಮ ಪ್ರದರ್ಶನವನ್ನ ನೀಡಿದ್ದು ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಾಹಿತ್ಯ, ಕವನ ರಚನೆ, ಕಥೆಯ ಲೇಖನ ಬರೆಯುವ ಹವ್ಯಾಸ ಹೊಂದಿದ್ದು ಉತ್ತಮ ಹಾಡುಗಾರರು ಆಗಿದ್ದು ಹಲವು ರೈತರಿಗೆ ಮಾದರಿಯ ರಾಜ್ಯೋತ್ಸವ ಪುರಸ್ಕಾರಕ್ಕೆ ಭಾಜನರಾಗಿ. ಶ್ರೀನಾಥ್ ಅವರು ಮೂಲತಃ ಕಳ್ಳಬೆಳ್ಳ ವಾಸಿಯಾಗಿದ್ದು ಸಿರಾ ಸಾಧನ ನಿರ್ವಹಿಸುತ್ತಿದ್ದು